ಹಾಯ್ ಹಲೋ ವಿದ್ಯಾರ್ಥಿಗಳೇ, ನಾನು ದೇವರಾಜ್ ಕನ್ನಡ ಭಾಷಾ ಶಿಕ್ಷಕನಾಗಿ ಬಾಪು ಪ್ರೌಢಶಾಲೆ ಯಶವಂತಪುರ ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಕ್ಕಳೇ, ಇನ್ನೊಂದು ಕೆಲವೇ ದಿನಗಳಲ್ಲಿ ಪರೀಕ್ಷಾ ಪರ್ವಗಳು ಬರ್ತಾ ಇದ್ದಾವೆ. ಅದನ್ನು ಯಶಸ್ವಿಯಾಗಿ ಹೇಗೆ ನೀವು ಅದನ್ನು ಎದುರಿಸಬೇಕು ಅನ್ನೋದಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಕೊಡೋದಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇನೆ. ಮೊದಲಿಗೆ ಮಕ್ಕಳೇ, ಪಠ್ಯ ಪುಸ್ತಕವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಪಟ್ಟಿ ಮಾಡಿಕೊಳ್ಳಿ. ಅದಾದ ನಂತರ 5 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ. ಅದರಲ್ಲಿ ಮೊದಲಿಗೆ ಪತ್ರಲೇಖನ ದಿನಾಂಕ ಇಂದ ರವರಿಗೆ ಮಾನ್ಯರೇ ವಿಷಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಬರೆದು ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಬರೆದು ಕೆಳಗಡೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಧೇಯ ವಿಶ್ವಾಸಿ ವರವಿಳಾಸ ಅಂತ ಬರೆದ್ರೆ ನಿಮಗೆ 5 ಅಂಕಗಳು ನಿಮಗೆ ಲಭಿಸುತ್ತದೆ. ಅದಾದ ನಂತರ 5 ಅಂಕದ ಪ್ರಶ್ನೆ ಅಂತಂದರೆ ಪ್ರಬಂಧ ಬರೆಯುವಂಥದ್ದು. ಮೊದಲಿಗೆ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಅನ್ನೋ ಒಂದು 3 ಹಂತಗಳಲ್ಲಿ ನೀವು ಮಾಹಿತಿಯನ್ನು ವಿವರಣೆ ಕೊಡಬೇಕು. ಪೀಠಿಕೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಿ. ಹಾಗೆ ವಿಷಯ ನಿರೂಪಣೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟು ಹಾಗೆ ಉಪಸಂಹಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಿಮಗೆ ಖಂಡಿತವಾಗಲೂ ಸಹಿತ 5 ಅಂಕಗಳು ಬರುತ್ತವೆ. ಹಾಗೆ 4 ಅಂಕದ ಪ್ರಶ್ನೆಗಳು, ಅದರಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಗದ್ಯದಿಂದ ಮತ್ತೊಂದು ಪದ್ಯದಿಂದ. ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದಂಥ ಸಂದರ್ಭದಲ್ಲಿ ಉತ್ತರದಲ್ಲಿ ಬರತಕ್ಕಂತಹ ಮುಖ್ಯ ಅಂಶವನ್ನು ಹಾಗೆ ಮುಖ್ಯ ಪದಗಳನ್ನು ನೀವು ಬರೆದಿಟ್ಕೊಳ್ಳಿ ಅಥವಾ ನೆನಪು ಮಾಡ್ಕೊಳ್ತಾ ಇರಿ. ಹಾಗೆ 4 ಅಂಶದ ಪ್ರಶ್ನೆ ಸಾರಾಂಶ ಬರೆಯೋದು, ಅದರಲ್ಲಿ ಆಯ್ಕೆ ಬರೆದು ಆ ಪದ್ಯದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಮೌಲ್ಯವನ್ನು ಬರೆದು ವಿವರಣೆಯನ್ನು ಕೊಟ್ಟರೆ ನಿಮಗೆ ಖಂಡಿತವಾಗಲೂ ಸಹಿತ 4 ಅಂಕಗಳು ನಿಮಗೆ ಲಭಿಸುತ್ತದೆ. ಅದಾದ ನಂತರ ಕಂಠಪಾಠ ಪದ್ಯಗಳು 8 ಕಂಠಪಾಠ ಪದ್ಯಗಳಿದ್ದಾವೆ. ಅದನ್ನು ನೀವು ಮತ್ತೆ ಪುನರ್ಮನನ ಮಾಡ್ಕೊಳ್ತಾ ಇರಿ. ನಿಮಗೆ ಅದರಲ್ಲಿ 4 ಅಂಕಗಳು ಬರ್ತವೆ. ಹಾಗೆ ಅಪಠಿತ ಗದ್ಯವನ್ನು ಸಹಿತ ನೀವು ಅಭ್ಯಾಸವನ್ನು ಮಾಡಿ. ಹಾಗೆ 3 ಅಂಕದ ಪ್ರಶ್ನೆಗಳು, ಅದರಲ್ಲಿ ಮೊದಲಿಗೆ ಸಂದರ್ಭಗಳು 6 ಸಂದರ್ಭಗಳನ್ನು ನಿಮಗೆ ಕೊಡ್ತಾರೆ. 3 ಸಂದರ್ಭಗಳು ಗದ್ಯದಿಂದ, 3 ಸಂದರ್ಭಗಳು ಪದ್ಯದಿಂದ ಕೊಡ್ತಾರೆ. ಅದರಲ್ಲಿ ಮೊದಲಿಗೆ ಆಯ್ಕೆಯನ್ನು ಬರೀಬೇಕು. ಇದು ಯಾವ ಪದ್ಯದಿಂದ ಅಥವಾ ಯಾವ ಗದ್ಯದಿಂದ ಬಂದಿದೆ ಅಂತ ಬರೆದು ಹಾಗೆ ಸಂದರ್ಭದಲ್ಲಿ ಇದನ್ನು ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅನ್ನೋ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಸ್ವಾರಸ್ಯದಲ್ಲಿ ಆ ಒಂದು ವಾಕ್ಯದ ಹಿಂದೆ ಇರತಕ್ಕಂಥ ಒಂದು ಅಂತರಾರ್ಥವನ್ನು ಬರೆದ್ರೆ ನಿಮಗೆ 3 ಅಂಕಗಳು ಒಂದು ಸಂದರ್ಭಕ್ಕೆ ಬರುತ್ತದೆ. 6 ಸಂದರ್ಭಗಳನ್ನು ನೀವು ಬರೆದಿದ್ರೆ 18 ಅಂಕಗಳು ಈ ಭಾಗದಲ್ಲಿ ಬರುತ್ತದೆ. ಹಾಗೆ ಕವಿ ಪರಿಚಯ 2 ಕವಿ ಪರಿಚಯಗಳನ್ನು ಕೊಡ್ತಾರೆ. ಒಂದು ಗದ್ಯದಲ್ಲಿ ಮತ್ತೊಂದು ಪದ್ಯದಲ್ಲಿ ಕೊಡ್ತಾರೆ. 15 ಕವಿ ಪರಿಚಯಗಳಿದ್ದಾವೆ. ಆ 15 ಕವಿ ಪರಿಚಯಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ಹಾಗೆ ಇನ್ನು 3 ಅಂಕದ ಪ್ರಶ್ನೆಯಲ್ಲಿ ಗಾದೆಯನ್ನು ಕೊಡ್ತಾರೆ. ಗಾದೆಗೆ ಪೀಠಿಕೆಯನ್ನು ಕೊಟ್ಟು ಅದರ ಅರ್ಥ ವಿವರಣೆಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಸಹಿತ 3 ಅಂಕ ನಿಮಗೆ ಲಭಿಸುತ್ತದೆ. ಇನ್ನು 3 ಅಂಕದ ಪ್ರಶ್ನೆಯಲ್ಲಿ ಅಲಂಕಾರದ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ ಯಾವ ಅಲಂಕಾರ ಅಂತ ತಿಳಿಸಿದರೆ ಅಂದರೆ ಖಂಡಿತವಾಗ್ಲೂ ಸಹಿತ 3 ಅಂಕ ನಿಮಗೆ ಲಭಿಸುತ್ತದೆ. ಹಾಗೆ ಛಂದಸ್ಸು ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿ ನೀವು ಛಂದಸ್ಸಿನ ಹೆಸರನ್ನು ಹೇಳಿದ್ರ ಅಂದರೆ ಇದರಲ್ಲಿ 3 ಅಂಕ ನಿಮಗೆ ಖಂಡಿತ ಸಹಿತ ಸಿಗುತ್ತೆ. ಇದಾದ ನಂತರ 2 ಅಂಕದ ಪ್ರಶ್ನೆಗಳು, ಅದರಲ್ಲಿ ಒಟ್ಟು 10 ಪ್ರಶ್ನೆಗಳು ನಿಮಗೆ ಬರುತ್ತವೆ. 3 ಗದ್ಯದಿಂದ, 3 ಪದ್ಯದಿಂದ, 4 ಪಠ್ಯಪೂರಕ ಅಧ್ಯಯನದಿಂದ ಸಿಗುತ್ತೆ. ಇದನ್ನು ಸಹಿತ ಹೆಚ್ಚು ಅಭ್ಯಾಸವನ್ನು ಮಾಡಿ. ಅದಾದ ನಂತರ 1 ಅಂಕದ ಪ್ರಶ್ನೆಗಳು 7 ಪ್ರಶ್ನೆಗಳು ನಿಮಗೆ ಲಭಿಸುತ್ತದೆ. 3 ಗದ್ಯದಿಂದ, 3 ಪದ್ಯದಿಂದ ಬರುತ್ತದೆ, 1 ಪಠ್ಯಪೂರಕ ಅಧ್ಯಯನದಿಂದ ಬರುತ್ತದೆ. ಇದನ್ನು ಸಹಿತ ಹೆಚ್ಚಾಗಿ ಓದಿಕೊಳ್ಳಿ. ಅದಾದ ನಂತರ ನಿಮಗೆ 1 ಅಂಕದ ಪ್ರಶ್ನೆಗಳಲ್ಲಿ ವ್ಯಾಕರಣಾಂಶದ ಭಾಗದಲ್ಲಿ ಬರ್ತಕ್ಕಂಥದ್ದು ಬಹು ಆಯ್ಕೆಯ ಪ್ರಶ್ನೆಗಳು. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ನಿಮಗೆ ವ್ಯಾಕರಣಾಂಶಗಳಿರ್ತವೆ, 6 ಪ್ರಶ್ನೆಗಳಿರ್ತವೆ. ಹಾಗೆ ಸಂಬಂಧೀಕರಿಸಿ ಬರೀತಕ್ಕಂಥದ್ದು 4 ಪ್ರಶ್ನೆಗಳಿರ್ತವೆ. ಇದನ್ನು ಸಹಿತ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಸಹಿತ ನಿಮಗೆ 100ಕ್ಕೆ 100 ಅಂಕಗಳು ಲಭಿಸುತ್ತದೆ. ಮಕ್ಕಳೇ, ಮುಖ್ಯವಾಗಿ 2ನೇ ಅಂಶ ಏನು ಅಂತಂದರೆ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಸೂಕ್ತವಾದ ಸಮಂಜಸವಾದ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಇನ್ನು 3ನೇದು ಪ್ರತಿದಿನ ನೀವು ಅಭ್ಯಾಸವನ್ನು ಮಾಡ್ತಾ ಇರಿ. ಯಾಕಂದರೆ ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಅದು ನೆನಪಿನಲ್ಲಿ ಉಳಿಯುತ್ತೆ. ವೇಗವಾಗಿ ಸಹಿತ ಬರೆಯಬಹುದು ಮತ್ತು ಪರೀಕ್ಷೆಯಲ್ಲಿ ಸಮಯವನ್ನು ಸಹಿತ ಪಾಲನೆ ಮಾಡಬೇಕಾಗುತ್ತದೆ. ಇನ್ನು 4ನೇ ಅಂಶ, ಇಂದಿನ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಇದರಿಂದ ಪ್ರಶ್ನೆಗಳು ಹೇಗೆ ಬರುವುದು ಅನ್ನೋದರ ಬಗ್ಗೆ ನಿಮಗೆ ಅರಿವು ಅಂತಕ್ಕಂಥದ್ದು ಬರುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮಾದರಿಯಾಗಿರ್ತವೆ.
ಈ ಎಲ್ಲ ಅಂಶಗಳನ್ನು ನೀವು ಖಂಡಿತ ಪಾಲನೆ ಮಾಡಿ, ನಿಮಗೆ 100ಕ್ಕೆ 100 ಅಂಕಗಳು ಬಂದೇ ಬರುತ್ತವೆ. ಯಶಸ್ಸು ಎಂಬುದು ನಿಮ್ಮ ಕೈಯಲ್ಲಿದೆ, ಅದನ್ನು ಪಡೆಯಲು ನಿರಂತರ ಅಭ್ಯಾಸ ಅತ್ಯಗತ್ಯ. ನಾನು ಹೇಳಿದ ಈ ಎಲ್ಲ ಅಂಶಗಳನ್ನು ಸಹಿತ ನೀವು ಪಾಲನೆ ಮಾಡಿದ್ದೇ ಆದಲ್ಲಿ 100ಕ್ಕೆ 100 ಅಂಕಗಳನ್ನು ನೀವು ಕನ್ನಡ ಭಾಷಾ ವಿಷಯದಲ್ಲಿ ಪಡೆದುಕೊಳ್ಳಬಹುದು. ಇನ್ನು 85 ಅಂಕಗಳನ್ನು ಹೇಗೆ ಸುಲಭವಾಗಿ ನೀವು ಪಡೆಯಬಹುದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ.